ನೀವು ಸಣ್ಣರಿದ್ದಾಗ ನಿಮ್ದೊಂದು ಆಸೆ ಇರ್ತೈತಿ, ನಾನು ಒಂದು ಕ್ಯಾಮ್ರಾ ತಗೋಬೇಕು, ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅಂತ. ಬಟ್ ನೀವು ನಿಮ್ಮ ಮನೆ ಜಗಳ ಮಾಡಿ ಕ್ಯಾಮ್ರಾ ಏನೋ ತಗೊಂಡು ಒಂದು 10-15 1 ತಿಂಗಳು 2 ತಿಂಗಳ ಮಸ್ತಾಗಿ ಶೂಟ್ ಮಾಡ್ತೀರಿ. ಏನು ಹಂಗೆ ಹುರುಪು ಇರ್ತೈತಲ್ಲ, ಆ ಹುರುಪು ಒಂದು 3 ತಿಂಗಳಾದ್ಮೇಲೆ ಇರಂಗೇ ಇಲ್ಲ. ಒಂದು ಖುಷಿ ಇರ್ತೈತಲ್ಲ ಶೂಟ್ ಮಾಡಬೇಕಾರೆ, ಫೋಟೋಗ್ರಫಿ ಮಾಡಬೇಕಾರೆ, ಆ ಖುಷಿ ಐತಲ್ಲ ಹೊರಟು ಹೋಗ್ಬಿಟ್ಟಿರ್ತೈತಿ. ಯಾಕೆ ಹೋಗತಿ? ಬಿಕಾಸ್ ನಿಮ್ಗೆ ಆ ಕ್ಯಾಮ್ರಾ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಲ್ಲ. ಆ ಕ್ಯಾಮ್ರಾ ಎಷ್ಟು ಪವರ್ಫುಲ್ ಇರ್ತೈತಿ ಅಂದ್ರೆ ಅದರಿಂದ ನೀವು ಏನೇನ್ ರೆಕಾರ್ಡ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇರಲ್ಲ. ಅದನ್ನ ಯಾವ ತರ ಜನಕ್ಕೆ ತೋರಿಸಬಹುದು ಅನ್ನೋ ಐಡಿಯಾ ಇರಲ್ಲ. ಆಮೇಲೆ ಅದ್ರೊಳಗೆ ನಿಮ್ಗೆ ಸೆಟ್ಟಿಂಗ್ ಗೊತ್ತಿರಲ್ಲ. ಆ ಸೆಟ್ಟಿಂಗ್ ತಿಳ್ಕೊಳಕ್ಕೂ ಟ್ರೈ ಮಾಡತ್ತಿರಲ್ಲ ನೀವು. ಸೆಟ್ಟಿಂಗ್ ಏನೈತಪ್ಪ, ಭಾರಿ ಸಿಂಪಲ್ ಐತಿ. ನಾನು ಕ್ಯಾಮ್ರಾ ತಗೊಂಡಾಗ ನನ್ಗೇನ್ ಸೆಟ್ಟಿಂಗ್ ಗೊತ್ತಿತ್ತ? ನನ್ಗೆ ಹೇಳ್ಬೇಕಂದ್ರೆ ನೆಟ್ಟಾಗಿ ಮೊಬೈಲ್ನಾಗ ರೆಕಾರ್ಡ್ ಮಾಡಕ್ ಬರ್ತಿದ್ದಿಲ್ಲ. ಸೊ ನಾನು ಮನ್ಯಾಗ ಜಗಳ ಹಿಡಿದೆ. ನಾನು ಆಕ್ಚುಲಿ ಟಿಕ್ ಟಾಕ್ ಮಾಡ್ತಿದ್ದೆ. ಬಿಟ್ಟೋದ್ ಹುಡುಗಿ ಕೊಟ್ಟೋದ್ ನೆನಪುಗಳು ಮೆಟ್ಟಲ್ ಹೊಡೆದು ಮತ್ತೆ ಹೇಳ್ತಿದಾವೆ, ಬಿಟ್ಬಿಡೋ ಅವಳನ್ನ, ಅವಳು ಯಾವತ್ತು ನಿನ್ನವಳಲ್ಲ ಅಂತ. ಟಿಕ್ ಟಾಕ್ ಮಾಡ್ಬೇಕಾರೆ ಹುಚ್ಚ ಎದ್ದು ಬಿಡ್ತಾವ. ಒಳ್ಳೆ ದೊಡ್ಡ ಕ್ಯಾಮ್ರಾದ ವಿಡಿಯೋಸ್ ಮಾಡ್ಬೇಕು ಅಂದು ಕ್ಯಾಮ್ರಾ ಏನೋ ತಗೊಂಬಂದೆ. ಮನ್ಯಾಗ ಜಗಳ ಮಾಡಿದೆ, ಪಾಪ ಅವರು ಕೊಡಿಸಿದ್ರು, ತಗೊಂಬಂದೆ. ಬಟ್ ಆಟೋ ಮೋಡ್ ಒಳಗೆ ನಾನು 1 ವರ್ಷ ತನಕ ವಿಡಿಯೋಸ್ ಮಾಡೀನಿ. ಆಮೇಲೆ ಗೊತ್ತಾಯ್ತು, ಆಟೋ ಮೋಡ್ಕಿಂತ ಮ್ಯಾನುವಲ್ ಒಳಗೆ ಇನ್ನೂ ಚೆನ್ನಾಗಿ ಬರ್ತಾವ ಅಂತ. ಆಮೇಲೆ ನಾನು ಯೂಟ್ಯೂಬ್ ಒಳಗೆ ಸೆಟ್ಟಿಂಗ್ ಎಲ್ಲ ನೋಡ್ಕೊಂಡೆ, ಏನೇನೋ ಎಲ್ಲ. ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಾಗ ನೋಡಿದ್ದೆ, ಬಟ್ ನನಗದು ಇನ್ನೆಲ್ಲ ಆನ್ ಮಾಡ್ಬೇಕು, ಆಟೋ ಮೋಡ್ ಐತಲ್ಲ, ಈ ತರ ಥಿಂಕ್ ಮಾಡಿ ಮಾಡಕತ್ಬಿಟ್ಟು. ಆಮೇಲೆ ನಾನು ಹೋಗ್ತಾ ಅದೇ ಸಿನಿಮಾಟೋಗ್ರಫಿಗೆ ಎಲ್ಲ ಇಂಟ್ರೆಸ್ಟ್ ಬರಾಕತ್ತಲ್ಲ, ಮ್ಯಾನುವಲ್ ಒಳಗೆ ಟ್ರೈ ಮಾಡಕತ್ತೆ. ಮ್ಯಾನುವಲ್ ಒಳಗೆ ನಿಜವಾಗ್ಲೂ ಎಷ್ಟು ಚಂದ ಬರ್ತಾವ ಅಂದ್ರೆ ವಿಡಿಯೋಸ್. ನೀವು ಆಟೋ ಮಾಡಿ ಏನಲ್ಲ, ಅದು ಆಟೋ ಒಳಗೆ ಬಹಳ ಬ್ರೈಟ್ ಕೊಡ್ತೈತಿ ಒಂದೊಂದ್ಸತಿ, ಇಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಜಾಸ್ತಿ ಬ್ಲರ್ ಬರಂಗಿಲ್ಲ. ಅದೇ ಮ್ಯಾನುವಲ್ ಒಳಗಾದ್ರೆ ನೀವು ಬ್ಯಾಕ್ ಗ್ರೌಂಡ್ ಬ್ಲರ್ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಬೋದು, ಲೈಟಿಂಗ್ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು, ವೈಟ್ ಬ್ಯಾಲೆನ್ಸ್ ಎಷ್ಟು ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಮ್ಯಾನುವಲಿ ಎಲ್ಲ ನೀವು ನಿಮ್ ಕೈಯಾಗ ಇರ್ತೈತೆ. ಅದು ಒಂಥರ ನೀವು ಏನಾರ ಅಡಿಗೆ ಮಾಡತ್ತ ನಿಮ್ಗೆ ಹೆಂಗ್ ಬೇಕಂಗ ಅಡಿಗೆ ಮಾಡ್ಬಿಡ್ಬೋದು. ಅದ ಹೋಟೆಲ್ಗೆ ಹೋಗಿ ರೆಡಿಮೇಡ್ ಅವ್ರು ಹೆಂಗ್ ಕೊಟ್ಟಿರ್ತಾರ ಹಂಗ ತಿನ್ಬೇಕು. ಸೊ ಮ್ಯಾನುವಲಿ ನೀವು ಮಾಡ್ತಿರಲ್ಲ, ಅದು ಒಂದು ಬೇರೆ ಲೆವೆಲ್ ನಾಗ ಇರ್ತೈತಿ. ಅದ ನಾ ಏನ್ ಹೇಳೋದಂದ್ರೆ, ನಿಮ್ ಮನ್ಯಾಗ ಇಟ್ಟಿರ ಆ ಕ್ಯಾಮ್ರಾನ ಹೊರಗೆ ತೆಗೀರಿ. ಹೊರಗೆ ತೆಗೆದು ನೇಚರ್ ಒಳಗೆ ಎಷ್ಟು ಒಳ್ಳೊಳ್ಳೆ ಮೂಮೆಂಟ್ಸ್ ಇರ್ತಾವ ಅಂದ್ರೆ ಆ ಮೂಮೆಂಟ್ಸ್ ಅನ್ನ ನೀವು ಕ್ಯಾಪ್ಚರ್ ಮಾಡಿ ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ ಹಾಕಿ ರೀಲ್ಸ್ ಯೂಟ್ಯೂಬ್ ಇಲ್ಲೆಲ್ಲ ಹಾಕ್ರಿ. ಎಷ್ಟು ಜನ ಇಷ್ಟಪಟ್ಟು ಕಾಮೆಂಟ್ ಎಲ್ಲ ಮಾಡ್ತಾರ ಅಂದ್ರೆ ನೀವು ಅದನ್ನೇನು ಮಾಡಂಗಿಲ್ಲಪ್ಪ, ಅವನು ಹಂಗ ಯಾರ ದೋಸ್ತ್ ಕರ್ದ ಹೋದ್ರಿ, ಫೋಟೋ ಶೂಟ್ ಮಾಡಿದ್ರಿ, ಮನೆ ಬಂದ್ರಿ, ಮಕ್ಕಂಡ್ರಿ, ಇಲ್ಲ ಅಂದ್ರೆ ಮುಂದಿಟ್ಕೊಂಡು ರೀಲ್ಸ್ ಮಾಡಿದ್ರಿ. ವಿಡಿಯೋಗ್ರಫಿ ಇದ ಅಲ್ಲ. ಆಕ್ಚುಲಿ ಹೊರಗೆ ಹೋಗ್ರಿ, ಕ್ಯಾಮ್ರಾ ತಗೊಂಡ್ ಹೊರಗೆ ಹೋಗ್ರಿ, ನಿಮ್ ಕಣ್ಣಿಗೆ ಏನೇನ್ ಕಾಣ್ತಲ್ಲ ಎಲ್ಲ ರೆಕಾರ್ಡ್ ಮಾಡ್ರಿ. ನಿಮ್ ಊರಾಗಿರೋ ನದಿ ಆಗಿರ್ಬೋದು, ಯಾರೋ ದನ ಕಾಯಗದಿರ್ತಾರ ಅದು ಆಗಿರ್ಬೋದು, ಅವೆಲ್ಲ ಎಷ್ಟು ಚಂದ ಕಾಣಿಸ್ತಾವ ನೋಡೋರ್ಗೆ ಅಂದ್ರೆ ನೀವು ಅದನ್ನ ಯಾವ ತರ ತೋರಿಸ್ತೀನಿ ಅದು ಇಂಪಾರ್ಟೆಂಟ್ ಆಗತ್ತೆ. ಸೆಟ್ಟಿಂಗ್ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಏನ್ ಸೆಟ್ಟಿಂಗ್ ಗೊತ್ತೈತಲ್ಲ, ಲೈಕ್ ಅದ್ರೊಳಗೆ ಬಟನ್ಸ್ ಇರ್ತಾವ, ಯಾವ ಬಟನ್ ಏನೇನ್ ವರ್ಕ್ ಮಾಡ್ತಾವ ನೀವ ಹಬ್ಬತ್ತಿ ನೋಡ್ರಿ, ಹೆಚ್ಚು ಕಮ್ಮಿ ಮಾಡ್ರಿ, ಬ್ರೈಟ್ನೆಸ್ ಜಾಸ್ತಿ ಮಾಡ್ರಿ, ಕಡಿಮೆ ಮಾಡ್ರಿ, ಲೆನ್ಸ್ ಒಳಗ್ ಝೂಮ್ ಎಲ್ಲ ಮಾಡ್ಬೇಕು. ಅಗ್ದಿ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಒಳಗೆ ಹೋಗ್ರಿ, ನಿಮ್ ಕ್ಯಾಮ್ರಾದ್ದು ಹೆಸರು ಹಾಕ್ರಿ, ಇದ್ರ ಬೇಸಿಕ್ ಸೆಟ್ಟಿಂಗ್ ಅಂತ ಟೈಪ್ ಮಾಡ್ರಿ. ಅದ್ರ ಬೇಸಿಕ್ ಸೆಟ್ಟಿಂಗ್ ಎಲ್ಲ ನೋಡ್ಕೊಂಡು ಅವ್ರು ಹೆಂಗ್ ಹೇಳ್ತಾರೆ ಎಲ್ಲಾನು ಟ್ರೈ ಮಾಡ್ರಿ. ಒಂದ ಬಟ್ಟಿಗೆ ಏನೋ ಬರಂಗಿಲ್ಲ, ಟ್ರೈ ಮಾಡ್ಬೇಕು. ಬೇರೆ ಬೇರೆ ತರ ಎಲ್ಲಾನು ಶೂಟ್ ಮಾಡಿ ಒಂದ್ ಮಿಕ್ಸಿಂಗ್ ಮಾಡ್ರಿ. ಎಡಿಟಿಂಗ್ ಅಂತ ನಾರ್ಮಲಿ ಯೂಟ್ಯೂಬ್ ನಾಗ ಎಲ್ಲ ಸಿಕ್ಬಿಡ್ತಾವ. ಕೈನ್ ಮಾಸ್ಟರ್, ವಿಎನ್, ಕಂಪ್ಯೂಟರ್ ಒಳಗಾದ್ರೆ ಪ್ರೀಮಿಯರ್ ಪ್ರೋ ಐತಿ, ಫಿಲ್ಮೋರ್ ಐತಿ, ಆಫ್ಟರ್ ಎಫೆಕ್ಟ್ಸ್ ಐತಿ, ಡವೆಂಚಿ ರಿಸಾಲ್ವ್ ಐತಿ, ಸುಮಾರು ಸಾಫ್ಟ್ವೇರ್ ಅದಾವ. ನಿಮಗೆ ಯಾವ್ದು ಫ್ರೆಂಡ್ಲಿ ಸಾಫ್ಟ್ವೇರ್ ಐತಲ್ಲ ಅದನ್ನ ಯೂಸ್ ಮಾಡ್ರಿ. ಒಟ್ ನಿಮ್ ಕಣ್ಣಿಗೆ ಏನೇನ್ ಕಾಣ್ತೈತಿ ಎಲ್ಲಾನು ರೆಕಾರ್ಡ್ ಮಾಡ್ರಿ, ಎಲ್ಲಾನು ಶೂಟ್ ಮಾಡ್ರಿ. ಸೊ ಇದಿಷ್ಟ ಸಣ್ಣ ವಿಡಿಯೋ ಐತಿ, ಹಂಗ ಸುಮ್ನೆ ಇದು ಪರ್ಸನಲ್ ನಾನು ಏನೇನು ಹೇಳ್ಬೇಕಂತ ಹೇಳತ್ತಿದ ಅಷ್ಟೇ.